ಹಲಗೂರು ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ. ಈ ವಿಚಾರವಾಗಿ ಕರ್ನಾಟಕ ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಸಾದ್ಯ ಕೆಂಪಯ್ಯ ಮಾತಾಡಿ, ಸರ್ಕಾರಿ ಕಟ್ಟಡ ಅಂದರೆ ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡುವುದು. ಆದರೆ ಇಲ್ಲಿ ಹಸು, ಕರು, ಪ್ರವೇಶ, ಲಕ್ಷ್ಮೀ ಪೂಜೆ, ಹೋಮ ಹವನ ನಡೆಸಿ ಕಟ್ಟಡವನ್ನು ಉದ್ಘಾಟಿಸಿದ್ದಾರೆ. ಅಲ್ಲದೆ ಉದ್ಘಾಟನೆಯ ಕಲ್ಲಿನ ನಾಮವರ ಫಲಕದಲ್ಲಿ ಮೇಲೆ ಗ್ರಾಮ ಪಂಚಾಯಿತಿಯ ಪಿಡಿಒ, ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಯ ಹೆಸರುಗಳನ್ನು ಹಾಕಿ, ಹಿಂದುಳಿದ ಜನಾಂಗದ ಉಪಾಧ್ಯಕ್ಷ ಲತಾ ಹೆಸರನ್ನು ಕಡೆಯಲ್ಲಿ ಹಾಕಿದ್ದಾರೆ. ಪಿಡಿಒ ಚಂದಿಲ್ ಕೂಡಲೇ ಅಮಾನತುಗೊಳಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದಲಿತ ಸಮಿತಿಯ ಮುಖಂಡರಾದಂಥ ಕುಮಾರ್ ಬೆಟ್ಟ ಮತ್ತು ನಮ್ಮ ಗಂಗಾಧರ್ ಉಷ್ಕು ಡಿಎಸ್ಎಸ್ ಮುಖಂಡರು ಕೂಡ ವೇದಿಕೆಯಲ್ಲಿ ಜೊತೆಗಿದ್ದಾರೆ. ಸ್ನೇಹಿತರೆ, ಕೆಂಪಯ್ಯ ಸಾಕಿ ಅಂತೇಳಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರಾಗಿ ನಾನು ಕೆಲಸವನ್ನು ಮಾಡ್ತಾಯಿದ್ದೇನೆ. ಸ್ನೇಹಿತರೆ, ನಿನ್ನೆ ಹಲಗೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೋಗಿದ್ದೆ. ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಕೂಡ ಆಹ್ವಾನಿಸಿದ್ರು, ನಾನು ಕೂಡ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ನೋಡಿದಂಥ ದೃಶ್ಯ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಸರ್ಕಾರದ ಕಟ್ಟಡವನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿದರೆ, ಸಂವಿಧಾನದ ಆಶಯಗಳನ್ನ ಗಾಳಿಗೆ ಕೂಡಿ ಇವರು ಖಾಸಗಿ ಮನೆಯಲ್ಲಿ ಏನು ಗೃಹ ಪ್ರವೇಶ ಮಾಡ್ತಾರಲ್ಲ ಆ ರೀತಿಯಲ್ಲಿ ಇವರು ವಾಮ, ಯಜ್ಞ ಮತ್ತು ಲಕ್ಷ್ಮೀ ಪೂಜೆ ಅಂತ ಈ ಸಂವಿಧಾನ ವಿರೋಧಿ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಇವತ್ತು ಈ ಒಂದು ಕಟ್ಟಡ ಉದ್ಘಾಟನಾ ಸಂದರ್ಭದಲ್ಲಿ ಮಾಡಿರುವಂಥದ್ದನ್ನು ದಲಿತ ಸಮಿತಿ ಭಾಳ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ಈ ಒಂದು ಪಂಚಾಯತ್ ಪಿಡಿಒ ಆಗಿ ಕೆಲಸ ನಿರ್ವಹಿಸತಕ್ಕಂಥ ಚಂದಿಲ್ ಅಂತಕ್ಕಂಥ ಏನು ಪಿಡಿಒ ಇದ್ದಾರೆ, ಈ ಮನುಷ್ಯ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಬೇಕು, ಸಂವಿಧಾನದ ಆಶಯದಲ್ಲಿ ಕೆಲಸ ಮಾಡಬೇಕೆ ಹೊರತು ಇವರು ಮನುಷ್ಯ ಸಂಸ್ಕೃತಿಯನ್ನು ಜಾರಿ ಮಾಡುವಂಥ ಒಂದು ಮನಸ್ಥಿತಿಯನ್ನು ಒತ್ಕೊಂಡು ಇವತ್ತು ಹೋಮ, ಹವನ, ಪೂಜೆ, ಲಕ್ಷ್ಮೀ ಪೂಜೆಯನ್ನು ಕೂರಿಸುವಂಥ ಒಂದು ಸಂವಿಧಾನ ವಿರೋಧ ಚಟುವಟಿಕೆಯನ್ನು ಅವನು ಮಾಡಿದ್ದಾನೆ. ಹಾಗಾಗಿ ಈ ಪಿಡಿಒ ವಿರುದ್ಧ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಬ್ಬರೂ ಕೂಡ ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಇವತ್ತು ಈ ಪಿಡಿಒವನ್ನು ಅಮಾನತು ಮಾಡಬೇಕು ಅಂತೇಳಿ ನಾನು ದಲಿತ ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಒಬ್ಬ ದಲಿತ ಹೆಣ್ಮಗಳು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ದಲಿತ ಹೆಣ್ಮಗಳನ್ನ ಹೆಸರನ್ನು ತಗೊಂಡೋಗಿ ಅವನು ಪ್ರೋಟೋಕಾಲ್ನ ಸರಿಯಾಗಿ ಮೇಂಟೈನ್ ಮಾಡ್ತಾನೆ. ಆ ಪಂಚಾಯತಿ ಸಿಬ್ಬಂದಿಗಳು MLA MP-ಗಳಾದ ನಂತರ ರಾಜ್ಯಸಭಾ ಸದಸ್ಯರನ್ನು ಮಾಡಿ ಹಾಕಿ, ಅದಾದಮೇಲೆ ಪಂಚಾಯತಿ ಸಿಬ್ಬಂದಿಗಳನ್ನ ಹಾಕಿ, ಕೊನೆ ಕಡೆಯಲ್ಲಿ ಲಾಸ್ಟಲ್ಲಿ ಕೆಳಗಡೆ ಉಪಾಧ್ಯಕ್ಷರ ಹೆಸರನ್ನು ಹಾಕಿ ಒಬ್ಬ ದಲಿತ ಹೆಣ್ಮಗಳಿಗೆ ದೊಡ್ಡ ಅವಮಾನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ಪ್ರೋಟೋಕಾಲ್ ವೈಲೇಷನ್ ಕೂಡ ಮಾಡಿದ್ದಾರೆ ಪಿಡಿಒ ಅವರು. ಈ ಪಿಡಿಒ ವಿರುದ್ಧ ಒಂದು ಪ್ರೋಟೋಕಾಲ್ ವೈಲೇಷನ್ ಮಾಡಿರುವಂಥದ್ದು ಮತ್ತು ಸರ್ಕಾರಿ ಕಟ್ಟಡದಲ್ಲಿ ಹೋಮ, ಯಜ್ಞ, ಲಕ್ಷ್ಮೀ ಪೂಜೆ ಅಂತ ಸಂವಿಧಾನ ವಿರೋಧಿ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡು ಮಾಡಿರುವುದರ ದೆಸೆಯಿಂದ ಇವರ ಮೇಲೆ ಸರ್ಕಾರ ಮತ್ತು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ನಿರ್ವಹಣಾಧಿಕಾರಿಗಳು ಇಬ್ಬರೂ ಕೂಡ ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಇವ್ರನ್ನ ಅಮಾನತು ಮಾಡಬೇಕು ಅಂತೇಳಿ ದಲಿತ ಸಮಿತಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾರೆ. ಗೋಷ್ಠಿಯಲ್ಲಿ ಕುಮಾರ್ ಬೆಟ್ಟ, ಗಂಗಾಧರ್ ಹಾಜರಿದ್ದರು.